ಬ್ಯಾಕ್ ಟು ದೀಪಾ ಸುಮ್ ಕನ್ನಡ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಎಲ್ಲಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಆಗಿದೆ. ಎಲ್ಲಿದ್ದಾರೆ ಇವರು ಅಂತ ನಿಮ್ಗೆ ಅನ್ನಿಸ್ಬೋದು. ಸೊ ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ ಇವಾಗ. ನಾನು ಮೊದಲೇ ಒಂದು ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಅಲ್ಲ, ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ನಮ್ಮ ಅಣ್ಣನ ಮನೆಗೆ ಬಂದಿದ್ದೀನಿ, ಶಿವಮೊಗ್ಗದಲ್ಲಿರೋದವ್ರ ಮನೆ. ಸೊ ಇಲ್ಲಿದ್ದು ಒಂದು ವ್ಲಾಗ್ನ ನಿಮಗೆ ತೋರಿಸ್ಬೇಕು, ನಾವೆಲ್ಲೆಲ್ಲಿ ಓಡಾಡಿದ್ವಿ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನೀವು ನೋಡಿ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನೋಡ್ಕೊಂಡು ಬನ್ನಿ ಏನೆಲ್ಲ ಆಯಿತು ಇವತ್ತಿನ ದಿನ ಅಂತ. ನಿಮ್ಮೆಲ್ರಿಗೂ ಗೊತ್ತು, ನಾನಿವಾಗ ಎಲ್ಲೂ ಟ್ರಾವೆಲ್ ಮಾಡೋ ಹಾಗಿಲ್ಲ ಥ್ರೂ ಬಸ್ ಅಥವಾ ಕಾರು ಆ ಥರದ್ರಲ್ಲೆಲ್ಲ. ಸೊ ಇಲ್ಲಿ ನಾವು ಶಿವಮೊಗ್ಗ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಅಣ್ಣ ಅಮ್ಮ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಧನ್ಯ ಮತ್ತು ಸೋಮು ಬೆಳಗಿನ ಜಾವ ಹೊರಡ್ತಾ ಇದ್ದಾರೆ ಬೆಂಗಳೂರಿಂದ. ಅವರಿಬ್ಬರು ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ನಾನು ಆಲ್ಮೋಸ್ಟ್ 2.5 ಇಯರ್ಸ್ 3 ಇಯರ್ಸ್ ಮೇಲೇ ಆಯಿತು ಅಂತ ಅನಿಸುತ್ತೆ ಟ್ರೈನಲ್ಲಿ ಓಡಾಡಿ. ಸೊ ಅದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ ತುಂಬ ಟ್ರೈನಲ್ಲಿ ಓಡಾಡೋಕ್ಕೆ. ಅಲ್ಲಿಗೆ ಹೋದ ತಕ್ಷಣ ನಾವು ವೆಯ್ಟಿಂಗ್ ಏರಿಯಾದಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಒಂದು ಅರ್ಧ ಗಂಟೆ ಇತ್ತು. ಆಮೇಲೆ ರಿಸರ್ವೇಷನ್ ಮಾಡಿದ್ವಿ ಮೊದಲೇ 3 ಜನಕ್ಕೂ. ಸೊ ಬೆಂಗಳೂರಿಂದ ಯಶವಂತಪುರ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಆಲ್ಮೋಸ್ಟ್ 5:30 ಇದ್ದಿದ್ದು ಶತಾಬ್ದಿ. ಸೊ ಅಲ್ಲಿಗೆ ಹೋದ್ವಿ. ನೀವು ನೋಡಿ ಶತಾಬ್ದಿಲಿ ಹೆಂಗೆ ರಶ್ ಇರುತ್ತೆ ಅಂದರೆ ಆಲ್ಮೋಸ್ಟ್ ರಿಸರ್ವ್ ಮಾಡಿದವರು ಎಲ್ಲ ಆಲ್ಮೋಸ್ಟ್ ಬಂದಿರ್ತಾರೆ. ಸೊ ಒಂದೇ ಸೀಟ್ ಎಲ್ರಿಗೂ ಸಿಕ್ಕದೇ ಇರೋದಿಲ್ಲ, ಎಲ್ಲೆಲ್ಲೋ ಒಬ್ಬೊಬ್ಬರು ಕೂತ್ಕೋಬೇಕು. ನಾನು ಅಮ್ಮ ಹಿಂದ್ಗಡೆ ಸೀಟಲ್ಲಿದ್ವಿ, ಅಣ್ಣಂದು ಬೇರೆ ಕಡೆ ಇತ್ತು. ಆಮೇಲೆ ನಾನು ಎಲ್ಲ ಮನೆಯಿಂದನೇ ಈ ಥರ ಜೋಳ ಎಲ್ಲ ಬೇಯಿಸ್ಕೊಂಡು ಬಂದಿದ್ದೆ. ಆಮೇಲೆ ಅಲ್ಲೊಂದು ಕಾಫಿ ತೊಗೊಂಡು, ಆ ಟ್ರೈನಿಂದು ಆ ಮಜಾನೇ ಬೇರೆ ಅಲ್ವಾ. ಏನೇ ಅಂದ್ರೂ ಆ ಕಾಫಿ ಅಥವಾ ಆ ಜೋಳ ಈ ಥರ ಚುರುಮುರಿ, ನಾನು 2-3 ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಸ್ಕೊಂಡು ತಿಂದೆ. ಐ ಡೋಂಟ್ ನೋ, ಈ ಟೈಮಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಅದಕ್ಕೋಸ್ಕರ ನಾನು ತುಂಬ ಸ್ಪೈಸಿನ ತಿಂತಾಯಿದ್ದೀನಿ. ಎಲ್ಲ ಫುಡ್ಡಲ್ಲೂ ಜಾಸ್ತಿ ಸ್ಪೈಸಿನ ತಿಂತಾಯಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, 2 ಮೆಣಸಿನ್ಕಾಯಿ ಹಾಕ್ಸ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಟ್ರೈನಲ್ಲಿ ಕೊಡೋವಂಥ ಚುರುಮುರಿ, ಸಖತ್ ಇಷ್ಟ ನನಗೆ. ನಾನು ಅಣ್ಣ, ಆಮೇಲೆ ಇನ್ನೊಬ್ಬರು ಬೇರೆ ಕಡೆ ಹೋದರು. ಅದಕ್ಕೆ ನಾನು ಅಣ್ಣ ಅಮ್ಮ ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ಫೈನಲಿ 9:30ಗೆ ಶಿವಮೊಗ್ಗ ರೀಚ್ ಆದ್ವಿ ನಾವು. ಶಿವಮೊಗ್ಗ ರೀಚ್ ಆದಮೇಲೆ ಕಾರಲ್ಲೇ ನಿಲ್ಲಿಸಿದ್ದ ಅಣ್ಣ, ರೈಲ್ವೆ ಸ್ಟೇಷನಲ್ಲೇ ನಿಲ್ಲಿಸಿದ್ದ. ಸೊ ಅಲ್ಲಿಂದ ತಿರ್ಗಾ ನಾವು ಮನೆಗೆ ಹೋದ್ವಿ. ಮನೆಗೆ ಹಾರ್ಡ್ಲಿ ಒಂದು 10-15 ಮಿನಿಟ್ಸ್ ಡ್ರೈವ್ ಅಷ್ಟೇ ರೈಲ್ವೆ ಸ್ಟೇಷನಿಂದ, ಶಿವಮೊಗ್ಗ ರೈಲ್ವೆ ಸ್ಟೇಷನಿಂದ. ಮೀನ್ವೈಲ್ ಅಲ್ಲಿ ಧನ್ಯ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು, ಸೋಮು ಇನ್ನೂ ಮನೆ ಬಿಟ್ಟಿರಲಿಲ್ಲ. ಸೊ ಅಲ್ಲೆಲ್ಲ ಕ್ಲೀನ್ ಮಾಡಿ ಈ ವಿಡಿಯೋ ಕ್ಲಿಪ್ನ ಕಳಿಸಿದ್ಲು. ಅವರಿಬ್ಬರು ಬೆಳಗಿನ ಜಾವ 4 ಗಂಟೆಗೆ ಹೊರಟಿದ್ದಾರೆ. ಅದರದ್ದು ವಿಡಿಯೋ ಕಳಿಸಿದ್ಲು ನನಗೆ, ಅದನ್ನು ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ. ಅವರಿಬ್ಬರು ಕಾರಲ್ಲಿ ಬರ್ತಿದ್ದಾರೆ ಆರಾಮಾಗೆ. ಮೀನ್ವೈಲ್ ನಮ್ಮ ಕೀಕಿ ಪೂಜಿನೂ ಇದ್ದರು ಅಲ್ವಾ. ಸೊ ನಮ್ಮ ಕೀಕಿನೂ ಇವಾಗ ಪ್ರೆಗ್ನೆಂಟ್ ಇದ್ದಾಳೆ. ಸೊ ನಾವು ಸ್ವಲ್ಪ ನೋಡಿಕೊಂಡು ಟೈಮ್ ತೊಗೊಂಡು ಕರ್ಕೊಂಡು ಬರಬೇಕು ಇಬ್ಬರೂ ಅಂತ ಹೇಳಿ ತುಂಬ ಸ್ಲೋ ಆಗಿ ಬಂದಿದ್ದಾರೆ ಅವರೂ ಕೂಡ. ಮತ್ತು ಮಾರನೇ ದಿವಸ ನಾವು ನಮ್ಮ ಶಿವಮೊಗ್ಗ ರೀಚ್ ಆದ್ವಲ್ಲ. ಸೊ ಶಿವಮೊಗ್ಗ ಹತ್ತಿರ ಒಂದು ಕಿನಾರ ಅಂತ ಒಂದು ರೆಸ್ಟೋರೆಂಟ್ ಇದೆ, ತುಂಬ ಚೆನ್ನಾಗಿದೆ, ಫ್ಯಾಮ್ಲಿ ರೆಸ್ಟೋರೆಂಟು. ಅಲ್ಲಿಗೆ ಹೋಗಿದ್ವಿ, ಅಂದರೆ ಹೋಲ್ ಫ್ಯಾಮ್ಲಿ ಹೋಗಿದ್ವಿ. ಧನ್ಯ ಅವ್ರ ಅಪ್ಪ ಅಮ್ಮ, ಆಮೇಲೆ ನಾನು, ನಮ್ಮ ಮಮ್ಮಿ, ಸೋಮು, ದೀಪು ಎಲ್ಲರೂ ಹೋಗಿದ್ವಿ. ತುಂಬ ಹತ್ತಿರ ಇದೆ, ಒಂದು 5 ಕಿಲೋಮೀಟ್ರ್ ಒಳಗಿದೆ ಅದು ನಮ್ಮನೆ, ಅಂದರೆ ದೀಪು ಮನೆ ಇರೋ ಹತ್ರ. ಸೊ ಅಲ್ಲಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಫುಡ್ಡೆಲ್ಲ ಸಖತ್ತಾಗಿದೆ, ಅಮೇಝಿಂಗ್ ಆಗಿದೆ. ಯಾರಾದರೂ ತೀರ್ಥಹಳ್ಳಿಗೆ ಹೋಗೋರು ಯಾರಾದರೂ ಇದ್ದರೆ, ಆ ಸೈಡ್ ಹೋಗೋರಿದ್ದರೆ ಈ ಕಿನಾರ ರೆಸ್ಟೋರೆಂಟ್ನ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮು. ಫ್ಯಾಮಿಲಿಗಂತಲೇ ಸೆಪ್ರೇಟು ಚೇರ್ಗಳೆಲ್ಲ ಹಾಕಿದ್ದಾರೆ. ಆ್ಯಂಡ್ ಬೇರೆ ಹೊರಗಡೆಯಿಂದ ಬರೋವ್ರಿಗೆ ಸಪ್ರೇಟಾಗೆ ರೂಮ್ ಇರುತ್ತೆ. ಸೊ ಆರಾಮಾಗೆ ನೀವು ಪೀಸ್ಫುಲ್ಲಾಗೆ ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಫುಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ನನಗೆ ಯಾಕೋ ಫಿಶ್ಶು ಬುರ್ಡೆ ತೊಗೊಂಡ್ವಿ ನಾವು. ಫಿಶ್ ಬುರ್ಡೆ ತೊಗೊಂಡ್ವಿ, ಸ್ವಲ್ಪ ಕಹಿ ಅಂತ ಅನ್ನಿಸ್ತು. ಅದರ್ವೈಸ್ ಬೇರೆ ಫುಡ್ಡೆಲ್ಲ ಸಖತ್ತಾಗಿತ್ತು, ಸ್ಪೈಸಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ನೀವು ನೆಕ್ಸ್ಟ್ ಟೈಮ್ ಹೋದರೆ ಟ್ರೈ ಮಾಡಿ. ಇಲ್ಲಿ ನಾವು ಎಲ್ಲರೂ ಎಲ್ಲಿ ಕೂತ್ಕೊಳ್ಳೋದು ಏನು ಅಂತ ಡಿಸೈಡ್ ಮಾಡ್ಕೊಂಡು ಕೂತ್ಕೋತಾ ಇದ್ದೀವಿ.
ಟ್ರೈ ಮಾಡಿ. ನಾವು ಟ್ರೈ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು. ನಾನು ಆ್ಯಕ್ಚುಲಿ ಏಡಿ ತಿನ್ನಬೇಕು ಅಂತ ಹೋದೆ, ಬಟ್ ಏಡಿ ಎಲ್ಲ ಟೈಮಲ್ಲೂ ಸಿಗಲ್ಲ ಅಲ್ಲಿ. ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಸಿಗುತ್ತೆ. ತುಂಬ ಚೆನ್ನಾಗಿತ್ತು, ಸ್ಪೈಸಿಯಾಗಿತ್ತು ಮಾತ್ರ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀನಿ ನಾನು ಫಿಶ್ಶು. ಬುರ್ಡೆ ಮಾತ್ರ ಯಾಕೋ ನನಗೆ ಸ್ವಲ್ಪ ಕಹಿ ಟೇಸ್ಟ್ ಬಂದುಬಿಡ್ತು. ಸೊ ತಿನ್ನೋದಕ್ಕಾಗಿಲ್ಲ. ಸುಮಾರು ಒಂದು ಇದರಲ್ಲಿ 120 ರುಪೀಸ್ದು 150 ರುಪೀಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ, ಮೀಡಿಯಮು, ಸ್ಮಾಲು, ಲಾರ್ಜ್ ಅಂತ. ಸೊ ಆ ಥರ ನೀವು ಯಾವ್ದು ಬೇಕೋ ನಿಮ್ಮ ಕನ್ವೀನಿಯೆಂಟಲ್ಲಿ ತೊಗೋಬೋದು. ಅದಾದಮೇಲೆ ನಾನು ಕಡುಬು ಮತ್ತು ನೀರು ದೋಸೆ ತೊಗೊಂಡಿದ್ದೆ. ಒಳ್ಳೆ ಊಟ ಆದಮೇಲೆ ಬೀಡ ಹಾಕ್ಕೊಂಡು ಸ್ವೀಟ್ ಬೀಡ ಮನೆಗೆ ವಾಪಸ್ ಬಂದ್ವಿ. ಸೊ ಅಷ್ಟರಲ್ಲಿ ಮಳೆ ಫುಲ್ ಜೋರಾಯಿತು. ಮನೆಗೆ ಬರೋ ಅಷ್ಟರಲ್ಲಿ ಹಾಗೆ ನೋಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡ್ವಿ. ನೋಡಿ ಸೋಮು ವೀಡಿಯೋ ಮಾಡೋಕ್ಕೋದ್ರೆ ಹೆಂಗೆ ಮಾಡ್ತಾರೆ ಅಂತ. ವೀಡಿಯೋ ಮಾಡಬೇಡ ಅಂತ ಹೇಳ್ತಾರೆ ನನಗೆ. ಅವ್ರು ಯಾವಾಗಲೂ ಅಷ್ಟೇ, ವೀಡಿಯೋ ಇಷ್ಟನೇ ಆಗಲ್ಲ ಅವ್ರಿಗೆ. ನಾನು ನಿಮಗೆ ಒಂದು ರೆಸಿಪಿನ ಹೇಳ್ಕೊಡ್ತೀನಿ ಇವತ್ತು, ನೋಡಿ ಅದನ್ನು ಲಾಸ್ಟ್ವರೆಗೂ ನಿಮಗೆ ಗೊತ್ತಾಗುತ್ತೆ. ಮತ್ತು ಬೆಳಗ್ಗೆ ಆಯಿತು. ಸೊ ಬೆಳಗ್ಗೆ ನಾನು ಆಲ್ಮೋಸ್ಟ್ ನಿಮಗೆ ಅಪ್ಲೋಡೇ ಮಾಡಿರಲಿಲ್ಲ ಅಲ್ಲ, 2 ಡೇಸಿಂದ ನಾನು ವ್ಲಾಗೇ ಅಪ್ಲೋಡ್ ಮಾಡಿರಲಿಲ್ಲ ಅಲ್ಲ. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ, ನಿಮಗೆ 2 ಡೇಸಲ್ಲಿ ಏನೇನು ನಡೀತು ಅಂತ ಜಸ್ಟ್ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದಷ್ಟನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಜಸ್ಟು ಚಿತ್ರಾನ್ನ ಮಾಡಿದ್ವಿ, ಮಸಾಲ ಚಿತ್ರಾನ್ನ ಮಾಡಿದ್ವಿ ಬೆಳಗ್ಗೆ. ಧನ್ಯ ಮತ್ತು ಅಮ್ಮ ಇಬ್ಬರು ಸೇರ್ಕೊಂಡು ಮಾಡಿದರು. ಸೊ ನಾನು ಎಲ್ಲರೂ ಅದನ್ನೇ ತಿಂದ್ವಿ ಬೆಳಗ್ಗೆ. ಮತ್ತು ನಾನು ಅಲ್ಲಿಂದ ಶಿವಮೊಗ್ಗದಿಂದ ನಾವು ನಮ್ಮ ವಿಲೇಜಲ್ಲಿ ಇದೆಯಲ್ಲ ಅಲ್ಲಿಗೆ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಸಾಫ್ಟಾಗಿ ಏನಾದ್ರು ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಅಲ್ಲಿಂದ ನಾವು ನಮ್ಮ ಊರಿಗೆ ಹೋಗಿದ್ದ ವ್ಲಾಗ್ನ ನಾನು ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಇದು ಜಸ್ಟು ಶಿವಮೊಗ್ಗ, ನಾನು ಬೆಂಗಳೂರಿಂದ ಶಿವಮೊಗ್ಗ ಹೋಗೋವರೆಗೂ ಏನಿತ್ತು ಅದಷ್ಟನ್ನೇ ನಿಮಗೆ ತೋರಿಸ್ತಾ ಇರೋದು. ನಮ್ಮ ಅಣ್ಣನ ಮನೆ ಇದು. ಹಾಗೆ ಸ್ಮಾಲಾಗಿ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಹೋಮ್ ಟೂರ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ಗೆ ಏನಾದ್ರು ಬೇಕಂದರೆ ಹೇಳಿ, ಹೋಮ್ ಟೂರ್ ಮಾಡ್ತೀನಿ ಖಂಡಿತ. ಚಿತ್ರಾನ್ನ ತುಂಬ ಚೆನ್ನಾಗಿತ್ತು. ಮಳೆ ಅಂದರೆ ಬೆಳಗ್ಗೆನೇ ಮಳೆ, ರಾತ್ರಿನೂ ಮಳೆ, ಫುಲ್ಲು ಮಳೆ ಬರ್ತಾನೆ ಇತ್ತು. ಇಲ್ಲಿ ಸ್ಟಾಪೇ ಇಲ್ಲ ಮಳೆ. ನಮ್ಮ ಬೆಂಗಳೂರಲ್ಲಾದರೂ ಹೆಂಗಿರುತ್ತೆ ಅನ್ನೋ, ಒಂಚೂರು ಜೋರಾಗಿ ಮಳೆ ಬರುತ್ತೆ, ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತು ಒಂದು ಸ್ವಲ್ಪ ಬಿಸಿಲು ಬರುತ್ತೆ, ಆ ಥರ ಇರುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಮಳೆ ಅಂದರೆ ಕಂಪ್ಲೀಟ್ ಮಳೆನೇ ಅಷ್ಟೇ. ಇಲ್ಲಿ ನೀವು ಬಿಸಿಲು ನೋಡೋಕ್ಕಾಗಲ್ಲ, ಏನೂ ಇರೋಲ್ಲ ಆ ಥರ. ಮಲೆನಾಡು ಅಂದರೆ ಮಳೆ ಅಷ್ಟೇ. ನಿಮಗೆ ಹೇಳಿದ್ನಲ್ಲ ನಾನು ರೆಸಿಪಿ ತೋರಿಸ್ತೀನಿ ನಿಮಗೆ ಅಂತ. ಇದನ್ನು ನಾನು ಬೆಂಗಳೂರಲ್ಲಿ ಇದ್ದಾಗಲೇ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಸುಮಾರು ಜನ ನಾನೇನಾದ್ರು ಸಲಾಡ್ ತಿನ್ಬೇಕಾದ್ರೆ ಕೇಳ್ತಾಯಿದ್ರು. ಇದು ಆಲಿವ್ ಆಯಿಲ್ ಅಂತ. ಆಲಿವ್ ಆಯಿಲ್ ನಿಮಗೆ ಡಿಮಾರ್ಟ್ ಎಲ್ಲ ಕಡೆ ಸಿಗುತ್ತೆ. ತುಂಬ ಲೈಟ್ ವೆಯ್ಟ್ ಆಯಿಲ್ ಅದು. ನೀವು ಈ ಥರ ಏನಾದ್ರು ಸಲಾಡ್ ಥರ ಏನಾದ್ರು ತಿನ್ನಬೇಕು ಅಂತ ಹೇಳಿದ್ರೆ ಈ ಆಲಿವ್ ಆಯಿಲ್ನ ಯೂಸ್ ಮಾಡಿ. ತುಂಬ ಒಳ್ಳೆಯದು ದೇಹಕ್ಕೆ ಕೂಡ ಅದು, ಆ್ಯಂಡ್ ಕಾಸ್ಟ್ಲಿ ಕೂಡ. 200 mlಗೆ ನಿಮಗೆ 350 ರುಪೀಸ್ ಮೇಲೇ ಇದೆ ಅದು. ಸೊ ತುಂಬ ಚೆನ್ನಾಗಿರುತ್ತೆ ಈ ಆಯಿಲ್ ಮಾತ್ರ. ನಾನಿಲ್ಲಿ ಬ್ರೋಕೊಲಿ ಮತ್ತು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಇದ್ರ ಜೊತೆ ನೀವು ಕ್ಯಾರೆಟ್ನ ಆ್ಯಡ್ ಮಾಡ್ಬೋದು ನಿಮಗೆ ಬೇಕು ಅಂತ ಹೇಳಿದರೆ. ಕ್ಯಾರೆಟ್ ತುಂಬ ಒಳ್ಳೆಯದು ದೇಹಕ್ಕೆ, ಅದನ್ನು ತಿನ್ನಿ. ಬ್ರೋಕೊಲಿ ಅಂತೂ ತುಂಬ ಒಳ್ಳೆಯದು, ಸೊ ಅದನ್ನು ತಿನ್ಬೋದು. ಸ್ವೀಟ್ ಕಾರ್ನ್ ಆ್ಯಸ್ ಯೂಶ್ವಲ್ ನಿಮ್ಗೆ ಗೊತ್ತಿರುತ್ತೆ, ಅದರಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದನ್ನು ಮಕ್ಳಿಗಾದರೂ ಕೊಡ್ಬೋದು ನೀವು, ಅಥವಾ ನೀವೇ ಸಂಜೆ ಟೈಮ್ ತಿನ್ಕೋಬೋದು. ಈ ಥರ ಇರುತ್ತೆ. ಇದ್ರ ಜೊತೆ ಬೇರೆ ವೆಜಿಟೇಬಲ್ಸ್ ಏನೇನು ಹಾಕ್ಬೋದು ಅಂದರೆ, ಐ ಡೋಂಟ್ ಥಿಂಕ್ ಸೊ ಎಲ್ಲನೂ ಸೂಟ್ ಆಗುತ್ತೆ ಅಂತ ನನಗನ್ಸಲ್ಲ. ಸ್ವೀಟ್ ಕಾರ್ನ್ ಮತ್ತು ಕ್ಯಾರೆಟ್ ಇವೆರಡು ಮಾತ್ರ ಬೆಸ್ಟ್ ಆಪ್ಷನ್ನು. ಇದ್ರ ಜೊತೆ ಮಯೋನೀಸ್ ಯಾರಿಗಾದರೂ ಇಷ್ಟ ಆದರೆ ಮಯೋನೀಸ್ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ಮೆಣಸು ಹಾಕಿ, ಮೆಣಸು ಅಷ್ಟೇ ಕ್ವಾಂಟಿಟಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಲೈಟಾಗೆ ಮೆಣಸು ಹಾಕ್ಕೊತಿದ್ದೀನಿ, ಬಿಕಾಸ್ ಇವಾಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಜಾಸ್ತಿ ನಾನು ಸ್ಪೈಸಸ್ ಏನೂ ತಿನ್ನಬಾರ್ದು. ಹಂಗೆ ನೋಡೋಕ್ಕೋದ್ರೆ ನಾನು ಎವ್ರಿ ಡೇ ನನ್ನ ರುಟೀನಲ್ಲಿ ತುಂಬ ಸ್ಪೈಸಿನ ತಿಂತಾಯಿದ್ದೀನಿ ನಾನು. ಅದು ಯಾಕೋ ನನಗೆ ಗೊತ್ತಿಲ್ಲ, ಅದು ನನಗೆ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಒನ್ ಟೈಮ್ ಜಾಸ್ತಿ ತಿಂದರೆ ಒನ್ ಟೈಮ್ ಲೈಟ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು. ನೋಡಿ, ಆಲಿವ್ ಆಯಿಲ್ ಹಾಕಿದ್ರೂ ಈ ಥರ ಆಗಿಬಿಡತ್ತೆ. ಅದು ನಿಮಗೆ ಆಯಿಲೇ ಇಲ್ವೇನೋ ಅನ್ನೋ ಥರ ಅಷ್ಟು ಲೈಟಾಗಿ ಅದು ಫ್ರೈ ಆಗಿಬಿಡತ್ತೆ. ಒಂದು 15 ಮಿನಿಟ್ಸ್ ಮೇಲೇ ನೀವು ನೀಟಾಗಿ ಅದನ್ನು ಫ್ರೈ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟು.
ಈಗ ನಾನು ಇದನ್ನ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಯಾರು ಬೇಕಾದ್ರೂ ತಿನ್ಬೋದು. ಸಣ್ಣ ಸಣ್ಣ ಮಕ್ಳಿಗಂತೂ ತುಂಬ ಒಳ್ಳೆಯದು ದೇಹಕ್ಕೆ, ಇದನ್ನು ಕೊಡಿ ಅವ್ರಿಗೆ. ಸೊ ಎಲ್ಲ ಥರದ್ದನ್ನು ತಿನ್ನಬೇಕು, ಅಭ್ಯಾಸ ಮಾಡ್ಕೋಬೇಕು. ಕೆಲವೊಂದು ಮಕ್ಕಳು ಕೆಲವೊಂದು ತರಕಾರಿನೇ ತಿನ್ನೋದೇ ಇಲ್ಲ, ಎಲ್ಲನೂ ತಿನ್ನಬೇಕು ಮಕ್ಕಳು. ಸೊ ನಾನಿವಾಗ ಇದ್ರ ಜೊತೆ ಒಂದು ಸೀಬೆಕಾಯಿ ತೊಗೊಂಡಿದ್ದೆ, ಅದನ್ನು ಕೂಡ ಇಟ್ಕೊಂಡು ತಿಂದ್ಬಿಡ್ತೀನಿ. ಸೊ ಇದು ಈ ರೆಸಿಪಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದಾಗಲೂ ಕೂಡ ನನಗೆ ತುಂಬ ಜನ ಕೇಳಿದರು, ನೀವು ಹೇಗೆ ಮಾಡ್ಕೋತೀರಾ, ಈ ಥರ ಬೌಲಲ್ಲಿ ಹಾಕ್ಕೊಂಡು ತಿಂತೀರಲ್ಲ ಯಾವಾಗಲೂ ಅಂತ ಕೇಳ್ತಾಯಿದ್ರು. ಅದಕ್ಕೆ ತೋರಿಸೋಣ ಹೇಗಿರುತ್ತೆ ಅಂತ, ನಿಮಗೂ ಗೊತ್ತಾಗತ್ತೆ ಅಂತ ಹೇಳಿ ತೋರಿಸಿದ್ದೀನಿ. ಅದ್ರ ಜೊತೆ ಸೌತೆಕಾಯಿ ಮತ್ತು ಸೀಬೆಕಾಯಿನ ತಿಂತಾಯಿದ್ದೀನಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನಾನು ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದ್ಮೇಲೆ ನನಗೆ ಸುಮಾರು ಜನ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡಿ, ಪ್ರೆಗ್ನೆನ್ಸಿ ಡಯಟ್ ಬಗ್ಗೆ ಮಾಡಿ ಮತ್ತು ಪ್ಲ್ಯಾನಿಂಗ್ ಬಗ್ಗೆ ಹೇಳಿ ಅಂತ ಸುಮಾರು ಜನ ನನ್ನ ಕೇಳ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಖಂಡಿತ ಎಲ್ಲದನ್ನು ಮಾಡ್ತೀನಿ, ಒಂದೊಂದೇ ವೀಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ. ಸೊ ಡಯಟ್ ಬಗ್ಗೆ ನಾನು ಫಸ್ಟ್ ನಿಮಗೆ ಯಾವಾಗಾದರೂ ವೀಡಿಯೋನ ಮಾಡ್ತೀನಿ ಹೇಗೆ ಅಂತ. ಆ್ಯಂಡ್ ಸುಮಾರು ಜನ ನಿಮಗೆ ವಾಮಿಟ್ ಇಲ್ವಾ, ನೀವು ಅಷ್ಟು ಆರಾಮಾಗಿ ಕಾಣಿಸ್ತೀರಾ ಅಂತ ಕೇಳ್ತಾ ಇರ್ತೀರ. ಸೊ ನಾನು ಅದ್ರದ್ದೆಲ್ಲ ವೀಡಿಯೋ ಒಂದು ಸೆಪ್ರೇಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇದು ಜಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ನಿಮಗೆ ಪ್ರೆಗ್ನೆನ್ಸಿ ಬಗ್ಗೆ ಜಾಸ್ತಿ ಏನೂ ಹೇಳೋದಕ್ಕೆ ಹೋಗಲ್ಲ. ಆ್ಯಂಡ್ ಪದೇ ಅದನ್ನೇ ಹೇಳಿದ್ರೆ ಒಂಥರ ನಿಮಗೂ ಬೋರ್ ಅನಿಸ್ಬೋದು. ಅದಕ್ಕೋಸ್ಕರ ಅದ್ರದ್ದು ವೀಡಿಯೋದಲ್ಲಿ ಅದನ್ನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಏನೇನು ನಾನು ಟಿಪ್ನ ಫಾಲೋ ಮಾಡ್ತೀನಿ ಏನು ಎತ್ತ ಅಂತ ನಿಮಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸೊ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ನಾನು ಹಾಕೋ ಪ್ರತಿ ವೀಡಿಯೋಸ್ ನೋಟಿಫಿಕೇಷನಾಗಿ ಬರ್ತಾ ಇರುತ್ತೆ. ನೀವು ನಾನು ಬೆಂಗಳೂರಿಂದ ಶಿವಮೊಗ್ಗವರೆಗೂ ಬರೋವರೆಗೂ ಏನೇನಾಯಿತು 2 ದಿವಸದಲ್ಲಿ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.